ಸನ್ಮಿತ್ರರೇ ನಮಸ್ಕಾರ. ನಾನು ನಿಮ್ಮ ಆರ್ಯನ್ ಹೆಗಡೆ. ಸಹಕಾರ ಅಮರದ 4ನೇ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಆಡಳಿತ ಮಂಡಳಿಯ ರಚನೆ ಮತ್ತು ಸದಸ್ಯತ್ವದ ವಿಚಾರವಾಗಿ ಹಿಂದಿನ ವಾರ ಗಮನಿಸಿದ್ದೇವೆ. ಅದೇ ವಿಚಾರವಾಗಿ ಇನ್ನೊಂದಿಷ್ಟು ಮಾಹಿತಿಯನ್ನು ಈ ದಿನ ನೋಡೋಣ. ಆಡಳಿತ ಮಂಡಳಿಯ ರಚನೆಯಾದ ನಂತರ ಸಂಘಗಳಿಗೆ ಆರ್ಥಿಕ ಸಹಾಯ ಮಾಡುವ, ಅಂದರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ DCC ಬ್ಯಾಂಕ್ಗಳು ಸಂಘಕ್ಕೆ, ಆಡಳಿತ ಮಂಡಳಿಗೆ ಸಂಘದ ವ್ಯಾಪ್ತಿಯಲ್ಲಿ ಇರುವ ಒಬ್ಬ ಸದಸ್ಯನನ್ನು ನಾಮನಿರ್ದೇಶನ ಮಾಡಬಹುದು. ಇದರ ಉದ್ದೇಶ ಸಂಘಗಳು ಆರ್ಥಿಕ ಬ್ಯಾಂಕಿನಿಂದ ಹಣಕಾಸು ನೆರವನ್ನು ಪಡೆದು ಉದ್ದೇಶಿತ ಕಾರ್ಯಯೋಜನೆಗಳಿಗೆ ಅದನ್ನು ವಿನಿಯೋಗಿಸದೆ ಬೇರೆ ವ್ಯವಹಾರಗಳಿಗೆ ಅದನ್ನು ಉಪಯೋಗಿಸುತ್ತಿದ್ದಲ್ಲಿ ಬ್ಯಾಂಕಿನ ನಾಮನಿರ್ದೇಶಿತ ಸದಸ್ಯರು ಬ್ಯಾಂಕಿಗೆ ಈ ಮಾಹಿತಿಯನ್ನು ನೀಡಬೇಕಾಗ್ತದೆ. ಹಾಗೂ ಸಹಕಾರ ಮಂಡಳಿಯವರು, ಕಾರ್ಯಕಾರಿ ಮಂಡಳಿಯವರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದಂತಹ ಒಬ್ಬ ಸದಸ್ಯನ, ಅಂದರೆ ಸಹಕಾರಿ ವಿಷಯದಲ್ಲಿ ಜ್ಞಾನವುಳ್ಳಂತಹ ಒಬ್ಬ ಸದಸ್ಯನನ್ನು ಅಥವಾ ಇಬ್ಬರನ್ನು ವೃತ್ತಿಪರ ನಿರ್ದೇಶಕರು ಅಂತ ನಾಮನಿರ್ದೇಶನ ಮಾಡಿಕೊಳ್ಳಬಹುದು. ಹೀಗೆ ಬ್ಯಾಂಕಿನಿಂದ ನಾಮನಿರ್ದೇಶನಗೊಂಡ ಸದಸ್ಯನಿಗೂ ವೃತ್ತಿಪರದ ನಿರ್ದೇಶಕನಿಗೂ ಸಂಘದ ಪದಾಧಿಕಾರತ್ವ, ಅಂದರೆ ಅಧ್ಯಕ್ಷ ಉಪಾಧ್ಯಕ್ಷರಾಗಲಿಕ್ಕೆ ಯಾವುದೇ ಅಧಿಕಾರ ಅಥವಾ ಮತ ಚಲಾಯಿಸಲಿಕ್ಕೆ ಅಧಿಕಾರ ಇರುವುದಿಲ್ಲ. ಉಳಿದಂತೆ ಸಭಾಭತ್ಯೆಯನ್ನು, ಪ್ರಯಾಣ ಭತ್ಯೆಯನ್ನು ಆಡಳಿತ ಮಂಡಳಿಯ ಸದಸ್ಯರಿಗೆ ನೀಡಿದಂತೆ ಅವರಿಗೂ ಕೂಡ ನೀಡತಕ್ಕದ್ದು. ಅದನ್ನು ಅವರು ಪಡೆದುಕೊಳ್ಳಬಹುದು ಅಥವಾ ಪಡೆಯದೇ ಇರಬಹುದು. ಮತ್ತು ವೈದ್ಯನಾಥನ್ ವರದಿ ಬಂದ ನಂತರ ಕಾರ್ಯಕ್ಷೇತ್ರದ ಮಿತಿಯನ್ನು ಕೈಬಿಡಲಾಗಿದೆ. ಮೊದಲೆಲ್ಲ ಸಂಘ ಒಂದು ಪಂಚಾಯತ್ ಮಿತಿಯೊಳಗೆ ಕಾರ್ಯನಿರ್ವಹಿಸಬೇಕು ಅನ್ನೋದಿತ್ತು. ಆದರೆ ಈಗ ಕಾರ್ಯಕ್ಷೇತ್ರದ ಮಿತಿಯನ್ನು ಕೈಬಿಡಲಾಗಿದೆ. ಅಷ್ಟೇ ಅಲ್ಲ, ಸಾಲ ಕೊಡುವ ವಿಚಾರವಾಗಿಯೂ ಕೂಡ ಕಾರ್ಯಕ್ಷೇತ್ರದ ಮಿತಿಯನ್ನು ತೆಗೆದುಹಾಕಲಾಗಿದೆ. ಉದಾಹರಣೆಗೆ ಕುಂಬಾರವಾಡದಲ್ಲೋ ಎಲ್ಲೋ ಜಮೀನನ್ನು ಹೊಂದಿ ಗುಂದಲ್ಲಿ ವಾಸಿಸಿದಂಥ ವ್ಯಕ್ತಿ ಕುಂಬಾರವಾಡದ ಜಮೀನಿನ ಮೇಲೆ ಇಲ್ಲಿ ಗುಂದದ ಸಹಕಾರಿ ಸಂಘದಲ್ಲಿ ಅಥವಾ ತಾನು ಪಡೆದ ಸದಸ್ಯತ್ವ ಪಡೆದ ಸಹಕಾರಿ ಸಂಘದಲ್ಲೇ ಸಾಲವನ್ನು ಪಡೆಯಬಹುದು. ಇದನ್ನು ಗಮನಿಸಬೇಕು. ಇನ್ನು ಸಂಘದ ಸದಸ್ಯತ್ವದ ವಿಚಾರದಲ್ಲಿ ಹೇಳುವುದಾದರೆ, ಸರ್ಕಾರವು ಸಂಘಗಳಲ್ಲಿ ಶೇರನ್ನು ಹೊಂದಿದ್ದರೆ ಯಾವ ದಿನಾಂಕದಿಂದ ಸಂಘದಲ್ಲಿ ಶೇರನ್ನು ಹೊಂದಿದೆಯೋ ಆ ದಿನಾಂಕದಿಂದಲೇ ಆ ಸಂಘದ ಸದಸ್ಯತ್ವ ಸರ್ಕಾರ ಪಡೆದಿದೆ ಎಂದು ತಿಳಿದುಕೊಳ್ಳಬೇಕು. ಮತ್ತು ತನ್ನ ಸಂಘದ ಸದಸ್ಯರಿಗೆ ಲಾಭಾಂಶದಲ್ಲಿ ಹೇಗೆ ಡಿವಿಡೆಂಡ್ ನೀಡುತ್ತದೋ ಅದೇ ಪ್ರಮಾಣದಲ್ಲಿ ಸರ್ಕಾರಿ ಷೇರಿನ ಮೇಲೂ ಕೂಡ ಡಿವಿಡೆಂಡನ್ನು ನೀಡಬೇಕಾಗ್ತದೆ. ಇನ್ನು ಒಬ್ಬ ಸದಸ್ಯನು ಯಾವಾಗ ಅನರ್ಹನಾಗುತ್ತಾನೆ ಎಂಬುದನ್ನು ನೋಡುವುದಾದರೆ, ಒಬ್ಬ ಸದಸ್ಯನು ಆರ್ಥಿಕವಾಗಿ ದಿವಾಳಿಯಾಗಿದ್ದರೆ, ಅಂದರೆ ಸಂಪೂರ್ಣವಾಗಿ ಆರ್ಥಿಕವಾಗಿ ಆತ ದಿವಾಳಿಯಾಗಿದ್ದರೆ ಅಥವಾ ತಾನು ಆರ್ಥಿಕವಾಗಿ ದಿವಾಳಿಯಾಗಿದ್ದೇನೆ ಅಂತ ನ್ಯಾಯಾಲಯದಲ್ಲಿ ಘೋಷಿಸಿಕೊಂಡಾಗ ಅವನು ಸದಸ್ಯತ್ವಕ್ಕೆ ಅನರ್ಹನಾಗ್ತಾನೆ. ಇನ್ನು ಎರಡನೇದಾಗಿ ಮತಿಭ್ರಮಣೆಗೆ ಒಳಗಾಗಿದ್ದರೆ ಅವನು ಸದಸ್ಯತ್ವದಿಂದ ಅನರ್ಹನಾಗ್ತಾನೆ. ಮೂರನೇದಾಗಿ ರಾಜಕೀಯವಲ್ಲದ ನೈತಿಕ ಅಧಪತನಕ್ಕಾಗಿ ನ್ಯಾಯಾಲಯದಿಂದ 3 ತಿಂಗಳಿಗೂ ಮೇಲ್ಪಟ್ಟು ಶಿಕ್ಷೆಯನ್ನು ಅನುಭವಿಸಿ 5 ವರ್ಷ ಆಗಿರದಿದ್ದರೆ 5 ವರ್ಷದ ನಂತರ ಆತನಿಗೆ ಸದಸ್ಯತ್ವ ನೀಡಬಹುದು. ಆದರೆ 5 ವರ್ಷ ಆಗದಿದ್ದರೆ ಆತ ಶಿಕ್ಷೆ ಒಳಪಟ್ಟು 5 ವರ್ಷ ಆಗದೇ ಇದ್ದರೆ ಸದಸ್ಯತ್ವದಿಂದ ಅನರ್ಹನಾಗ್ತಾನೆ. ಇಲ್ಲದೆ 5ನೇದಾಗಿ ಸಂಘವು ನಡೆಸುವಂಥ ವ್ಯವಹಾರವನ್ನು ಸ್ವತಃ ತಾನೇ ನಡೆಸಿದ್ದರೆ, ಉದಾಹರಣೆಗೆ ಹಣಕಾಸಿನ ವ್ಯವಹಾರ ಆಗಿರಬಹುದು ಅಥವಾ ಬೇರೆ ಇತರೆ ವ್ಯವಹಾರಗಳು, ಸಂಘವು ನಡೆಸುವಂತಹ ವ್ಯವಹಾರವನ್ನು ಆ ಸದಸ್ಯ ನಡೆದರೆ ಆತ ಅನರ್ಹನಾಗಿ ಘೋಷಿಸಬಹುದು. ಇನ್ನು ಸಂಘಕ್ಕೆ ಆರ್ಥಿಕ ಸಹಾಯ ನೀಡುವ ಬ್ಯಾಂಕಿನಿಂದ ಸಂಬಳವನ್ನು ಪಡೆಯುತ್ತಿದ್ದಂತಹ ಉದ್ಯೋಗಿಯಾಗಿದ್ದರೆ, ಅಂದರೆ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಉದ್ಯೋಗಿಯಾಗಿದ್ದರೆ ಅವನು ಕೂಡ ಸದಸ್ಯತ್ವಕ್ಕೆ ಅರ್ಹನಾಗಿರುವುದಿಲ್ಲ. ಅಲ್ಲದೆ ಸ್ವತಃ ಅದೇ ಸಂಘದಲ್ಲಿ ಸಂಬಳವನ್ನು ತೆಗೆದುಕೊಳ್ಳುವಂತಹ ನೌಕರನು ಕೂಡ ಸದಸ್ಯತ್ವಕ್ಕೆ ಅನರ್ಹನಾಗ್ತಾನೆ. ಇವಿಷ್ಟು ಸದಸ್ಯತ್ವಕ್ಕೆ ಅನರ್ಹನಾಗುವಂತಹ ವಿಷಯಗಳು. ಇನ್ನು ಸದಸ್ಯತ್ವದಲ್ಲಿ ವರ್ಗೀಕರಣ ಇದೆ. ಪ್ರಾಥಮಿಕ ಸಹಕಾರಿ ಸಂಘಗಳಾಗಿದ್ದರೆ ವ್ಯಕ್ತಿ ಮಾತ್ರ ಸದಸ್ಯನು, ಅವರ್ಗದ ಸದಸ್ಯನು, ಹಾಗೂ ರಾಜ್ಯ ಸರ್ಕಾರದಿಂದ ಶೇರ್ ಪಡೆದಿದ್ದರೆ ರಾಜ್ಯ ಸರ್ಕಾರವು ಬ ವರ್ಗದ ಸದಸ್ಯ ಅಂತ ಪರಿಗಣಿಸಲ್ಪಡ್ತದೆ. ಇನ್ನು ತಾಲೂಕಾ ಮಾರ್ಕೆಟಿಂಗ್ ಸೊಸೈಟಿ ಮುಂತಾದವುಗಳಲ್ಲಿ ಆ ತಾಲೂಕಿನ ಎಲ್ಲ ಸಹಕಾರಿ ಸಂಘಗಳು ಅ ವರ್ಗದ ಸದಸ್ಯರಾದರೆ ವ್ಯಕ್ತಿ ಸದಸ್ಯನು ಬ ವರ್ಗದ ಸದಸ್ಯನಾಗುತ್ತಾನೆ. ಅದೇ ರೀತಿ ಖರೀದಿದಾರನು ಕ ವರ್ಗದ ಸದಸ್ಯನು
ಮತ್ತು ರಾಜ್ಯ ಸರ್ಕಾರವು ಷೇರನ್ನು ಹೊಂದಿದ್ರೆ ಡ ವರ್ಗದ ಸದಸ್ಯತ್ವ, ಹೀಗೆ ಸದಸ್ಯತ್ವದಲ್ಲಿ ವರ್ಗೀಕರಣ ಇರ್ತದೆ. ಅದೇ ರೀತಿ ಇನ್ನು ಸದಸ್ಯತ್ವ ಅಲ್ಲದೆ ಕೇವಲ ಸಂಘದಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ದವನನ್ನ ನಾಮಮಾತ್ರ ಸದಸ್ಯ ಅಥವಾ ಸಹ ಸದಸ್ಯ ಅಂತ ಆಡಳಿತ ಮಂಡಳಿಯವರು ಅಂಗೀಕಾರವನ್ನು ನೀಡಬೇಕಾಗ್ತದೆ. ಉದಾಹರಣೆಗೆ ಕೇವಲ ಠೇವನ್ನು ಮಾತ್ರ ಸಂಘದಲ್ಲಿ ಇಟ್ಟವನು ಅಥವಾ ದೇವಸ್ಥಾನಗಳ ಟ್ರಸ್ಟ್ ಕಮಿಟಿಯವರು ಠೇವು ಮುಂತಾದನ್ನು ಸಂಘದಲ್ಲಿ ಇಟ್ಟರೆ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು, ಹೀಗೆಲ್ಲ ಸಂಘದಲ್ಲಿ ಸದಸ್ಯನಲ್ಲದೆ ಸಂಘದಲ್ಲಿ ವ್ಯವಹಾರ ಮಾಡ್ತಿದ್ರೆ ಅಂಥವರನ್ನ ನಾಮಮಾತ್ರ ಸದಸ್ಯ ಅಥವಾ ಸಹ ಸದಸ್ಯ ಅಂತ ಆಡಳಿತ ಮಂಡಳಿಯು ಅಂಗೀಕಾರ ಮಾಡಬೇಕು. ಇವಿಷ್ಟು ಸಹಕಾರದ ಅಮರದ ಈ ವಾರದ ವಿಷಯಗಳು. ಮತ್ತೆ ಮುಂದಿನ ವಾರದ ವಿಶೇಷ ವಿಷಯಗಳೊಂದಿಗೆ ತಮ್ಮ ಮುಂದೆ ಬರ್ತಿದ್ದೆ. ಅಲ್ಲಿ ತನಕ ನಮಸ್ಕಾರ. ತಮ್ಮ ಯಾವುದೇ ಅಭಿಪ್ರಾಯಗಳಿಗೆ ಮುಕ್ತವಾದಂತಹ ಅವಕಾಶ ಇದೆ. ತಾವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು ಅಥವಾ ನೇರವಾಗಿ ನನಗೆ ಫೋನ್ ಅಥವಾ ಮೆಸೇಜ್ಗಳ ಮುಖಾಂತರ ತಿಳಿಸ್ಬೋದು. ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ಸಹಕಾರವು ರಕ್ಷತಿ ರಕ್ಷಿತ.